ಗುಡ್ ಮಾರ್ನಿಂಗ್ ಕರ್ನಾಟಕ ದಿನದ ಟಾಪ್ ಸುದ್ದಿ ಅಪ್ಡೇಟ್ ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್ ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಆರ್ನಹಳ್ಳಿ. ರಾಜ್ಯ ವಿಧಾನಸಭೆ ಎಲೆಕ್ಷನ್ ಈಗ ಆಲ್ರೆಡಿ ಘೋಷಣೆ ಆಗಿದೆ. ಎಲ್ಲಾ ಪಕ್ಷಗಳು ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾವೆ. ಯಾವಾಗ್ಲೂ ಕೂಡ ಹೊಸ ಪ್ರಯೋಗ ಹೊಸತನಕ್ಕೆ ಬಿಜೆಪಿ ಅಣಿ ಆಗ್ತಾನೆ ಇರುತ್ತೆ. ಈ ಬಾರಿನೂ ಕೂಡ ಅಷ್ಟೇ ಹೊಸ ಪ್ರಯೋಗ. ರಾಜ್ಯದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ವಿನೂತನ ಪ್ರಯೋಗವನ್ನು ಮಾಡ್ತಾ ಇದೆ ರಾಜ್ಯ ಬಿಜೆಪಿ. ವಿದ್ಯಾರ್ಥಿಗಳನ್ನ ಆರಿಸಲಿದ್ದಾರೆ 22,000 ಬಿಜೆಪಿಯ ನಾಯಕರು. ಇಂದು 224 ಕ್ಷೇತ್ರಗಳಲ್ಲೂ ಕೂಡ ಬ್ಯಾಲೆಟ್ ಪೇಪರ್ ನಲ್ಲಿ ಮತದಾನವನ್ನ ಮಾಡಲಾಗುತ್ತೆ. ಅಂದ್ರೆ ಬಿಜೆಪಿಯ ಪದಾಧಿಕಾರಿಗಳು, ಕಾರ್ಯಕರ್ತರು, ಪ್ರಮುಖ ಕಾರ್ಯಕರ್ತರು ಇರ್ತಾರಲ್ಲ ಅವರು, ಹಾಗೆ ಬಿಜೆಪಿಯ ಜನಪ್ರತಿನಿಧಿಗಳು ಇರ್ತಾರಲ್ಲ ಅವರು ಇವರನ್ನ ಸೆಲೆಕ್ಟ್ ಮಾಡ್ತಾರೆ. ಇದೇ ಅಂತಿಮನ ಇವ್ರು ಸೆಲೆಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಒಂದೊಂದು ಕ್ಷೇತ್ರದಲ್ಲೂ, ಅಥವಾ ಇದೊಂದು ರೆಫರೆನ್ಸ್ ಆಗಿ ಇಟ್ಕೊಳ್ಳಾಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇರುವಂತದ್ದು. ಬಿಕಾಸ್ ಈಗ ಆಲ್ರೆಡಿ ಕಾಂಗ್ರೆಸ್ 124 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಿದೆ. ಮತ್ತು ಒಂದ್ ಕಡೆ ಜೆಡಿಎಸ್ ತನ್ನ ಮೊದಲ ಪಟ್ಟಿಯಲ್ಲಿ 94 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಿರುವಂತದ್ದು. ಹಾಗೆ ಬಿಜೆಪಿ ಅವರು ಕೂಡ ಸರ್ವೆಯನ್ನ ಮಾಡಿದ್ದಾರೆ. ಸುಮಾರು ನೆನೆ ಯಡಿಯೂರಪ್ಪನವರು ಹೇಳ್ತಿದ್ದ ಹಾಗೆ 3 ಸರ್ವೆಯನ್ನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು ಯಡಿಯೂರಪ್ಪನವರು. ಇದರಲ್ಲೂ ಕೂಡ ಸಾಕಷ್ಟು ರೀತಿಯಾದ ಯಾರ್ಯಾರು ಮುಂದಿದ್ದಾರೆ, ಯಾರು ಗೆಲ್ಲುವಂತ ಅಭ್ಯರ್ಥಿ ಅವರನ್ನ ನೋಡ್ಕೊಂಡು ಮನೆ ಹಾಕ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಈ ಒಂದು ಮತದಾನ ಪ್ರಕ್ರಿಯೆ ಇದೆಯಲ್ಲ, ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಇದು ಯಾವ ರೀತಿಯಾಗಿ ಸೆಲೆಕ್ಟ್ ಆಯ್ಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಬಿಕಾಸ್ ಹೈಕಮಾಂಡ್ ನಾಯಕರು ಈ ರೀತಿಯಾದಂತ ಒಂದು ಪ್ಲಾನ್ ಅನ್ನ ಮಾಡಿದ್ದಾರೆ. ಹಾಗೆ ಬಿಜೆಪಿ ಕಾರ್ಯಕರ್ತರು ಪದಾಧಿಕಾರಿಗಳ ಮುಖಾಂತರ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಅದಕ್ಕೇನೆ ಕಂಪ್ಲೀಟ್ ಆಗಿ ಪ್ರಾಶಸ್ತ್ಯ ಇರುತ್ತಾ ಅನ್ನುವಂತ ಪ್ರಶ್ನೆನೂ ಕೂಡ ಇರುವಂತದ್ದು. ಅಥವಾ ಇದ್ರ ಒಂದು 50% ಅಷ್ಟು ಏನ್ ಆಯ್ಕೆ ಇರುತ್ತಲ್ಲ ಅದನ್ನ ಕನ್ಸಿಡರ್ ಮಾಡ್ಲಾಗತ್ತಾ? ಈ ಪ್ರಶ್ನೆಗಳಿಗೆಲ್ಲದಕ್ಕೂ ಕೂಡ ನೆಕ್ಸ್ಟ್ ಉತ್ತರ ಸಿಗ್ತಾ ಹೋಗ್ಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಯಾವಾಗ್ಲೂ ಕೂಡ ಹೊಸತನಕ್ಕೆ, ಹೊಸ ಪ್ರಯೋಗಕ್ಕೆ ಬಿಜೆಪಿ ಮುನ್ನಡೆಯನ್ನ ಇಡುತ್ತೆ. ಸೊ ಈಗ ಅಂದ್ರೆ ನಾಂದಿಯನ್ನ ಆಡುವಂಥದ್ದು. ಸೊ ಈಗ ಹೊಸ ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂಥದ್ದು ಯಾವ ರೀತಿಯಾಗಿ ನಡೆಯುತ್ತೆ? ಅಭ್ಯರ್ಥಿಗಳ ಆಯ್ಕೆ ಇದೇ ಅಂತಿಮನ ಅಥವಾ ಇದೊಂದು ರೆಫರೆನ್ಸ್ ರೀತಿಯಲ್ಲಿ ಇಟ್ಕೊಂಡು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರ ಮುಂದಿನ ದಿನಗಳಲ್ಲಿ? ಪೃಥ್ವಿರಾಜ್, ಟಿಕೆಟ್ ಆಯ್ಕೆ ಒಂದು ವಿಚಾರದಲ್ಲಿ ರಾಜ್ಯ ಬಿಜೆಪಿ ಹೈಕಮಾಂಡ್ ನಾಯಕರು ಒಂದು ರೀತಿ ಹೊಸ ಪ್ರಯೋಗವನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ಟಿಕೆಟ್ ಆಯ್ಕೆ ವಿಚಾರ ಅನ್ನುವಂಥದ್ದು ಬಹಳ ಕಷ್ಟಕರವಾಗಿರುವಂತದ್ದು. ಒಂದ್ ವೇಳೆ ಏನಾದ್ರು ಸರ್ವೆ ಆಧಾರದ ಮೇಲೆ ಟಿಕೆಟ್ ಫೈನಲ್ ಮಾಡ್ತು ಅಂತಂದ್ರೆ ಎಲ್ಲೋ ಮುಂದಾಗಿರುವಂತದ್ದು. ಇವತ್ತು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 9 ಗಂಟೆವರೆಗೂ ಕೂಡ ಒಂದು ರೀತಿ ಮತದಾನದ ರೀತಿಯಾಗಿ ಅಭಿಪ್ರಾಯ ಸಂಗ್ರಹ ಆಗಿರುವಂತಹ ಒಂದು ಪ್ರಕ್ರಿಯೆಗೆ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡ್ತಾ ಇರುವಂತದ್ದು. ಈಗಾಗಲೇ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ಕಮಿಟಿಯನ್ನು ಕೂಡ ರಚನೆಯನ್ನ ಮಾಡಲಾಗಿದೆ. ಮುಖ್ಯವಾಗಿ ರಾಜ್ಯ ಕೋರ್ ಕಮಿಟಿ ಸದಸ್ಯರ ನೇತೃತ್ವದಲ್ಲಿ 3 ಜನ ತಂಡ ಇರುತ್ತೆ. ಆ ತಂಡ ಎಲ್ಲಾ ಜಿಲ್ಲೆಗಳಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಮಟ್ಟದಲ್ಲಿ ಒಂದು ಬಾಕ್ಸ್ ಅನ್ನು ಇಡಲಾಗುತ್ತೆ. ಬ್ಯಾಲೆಟ್ ಪೇಪರ್ ಮುಖಾಂತರವಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಬಿಜೆಪಿ ಮುಖಂಡರು ಮತ್ತೆ ಪದಾಧಿಕಾರಿಗಳು ಎಲ್ಲರೂ ಕೂಡ ವೋಟ್ ಮಾಡಬೇಕಾಗುತ್ತೆ. ಅಂದ್ರೆ ಒಂದು ಜಿಲ್ಲೆಗಳಲ್ಲಿ 7 ವಿಧಾನಸಭಾ ಕ್ಷೇತ್ರ ಇತ್ತು ಅಂತಂದ್ರೆ ಆ ಒಂದು ವಿಧಾನಸಭಾ ಕ್ಷೇತ್ರಗಳಿಗೆ ಇಂತಿಷ್ಟು ಸಮಯವನ್ನ ನಿಗದಿಯನ್ನ ಮಾಡಲಾಗಿದೆ. ಅಂತ ಸಮಯದಲ್ಲಿ ಹೋಗಿ ಆ ಪದಾಧಿಕಾರಿಗಳು ಯಾವ ಅಭ್ಯರ್ಥಿ ತಮ್ಮ ಕ್ಷೇತ್ರಕ್ಕೆ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬ್ಯಾಲೆಟ್ ಮುಖಾಂತರವಾಗಿ ಒಂದು ಪೇಪರ್ ನಲ್ಲಿ ಬಾಕ್ಸ್ ಒಳಗೆ ಇಡಬೇಕಾಗುತ್ತೆ. ಅದಾದ ನಂತರವಾಗಿ ಇವತ್ತು ಸಂಜೆ ಆ ಒಂದು ಬಾಕ್ಸ್ ಅನ್ನ ತೆಗೆದುಕೊಂಡು ಬೆಂಗಳೂರಿಗೆ ತರಬೇಕು. ಅದರ ನಂತರವಾಗಿ ನಾಡಿದ್ದು 2 ದಿನಗಳ ಕಾಲ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆಗ್ತಾ ಇದೆ. ಆ ಒಂದು ಸಭೆಯಲ್ಲಿ ಯಾವೆಲ್ಲ ಸಂಭಾವ್ಯ ಅಭ್ಯರ್ಥಿಗಳು ಎಷ್ಟು ಜನರುಗಳನ್ನ ಬಾಕ್ಸ್ ನಲ್ಲಿ ಅಂದ್ರೆ ಬ್ಯಾಲೆಟ್ ಪೇಪರ್ ನಲ್ಲಿ ವೋಟ್ ಹಾಕಿದ್ದಾರೆ, ಅವರು ಅದರಲ್ಲಿ ಒಂದಷ್ಟು ಜನ ಶಾರ್ಟ್ ಲಿಸ್ಟ್ ಅಂದ್ರೆ ಎಷ್ಟು ಜನ ಅಭ್ಯರ್ಥಿಗಳನ್ನ ಅಲ್ಲಿ ಹೆಸರನ್ನ ಅವ್ರು ಕೊಟ್ಟಿದ್ದಾರೆ, ಅದರಲ್ಲಿ ಒಂದಷ್ಟು ಶಾರ್ಟ್ ಲಿಸ್ಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಅದನ್ನು ಅಂತಿಮವಾಗಿ ಹೈಕಮಾಂಡ್ಗೆ ಅಂದ್ರೆ ಕೇಂದ್ರ ಚುನಾವಣಾ ಸಮಿತಿಗೆ ಕಳಿಸುವ ಒಂದು ಪ್ರಕ್ರಿಯೆಗೆ ಈಗಾಗಲೇ ರಾಜ್ಯದ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಅದಕ್ಕೋಸ್ಕರವಾಗಿ ಮೊನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಇದೇ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಯಾಕಂದ್ರೆ ಎಲ್ಲಾ ಕಾರ್ಯಕರ್ತರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದ್ರ ಮುಖಾಂತರವಾಗಿ ಟಿಕೆಟ್ ಆಯ್ಕೆ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಏಪ್ರಿಲ್ 4 ಅಥವಾ 5ನೇ ತಾರೀಕು ಒಳಗಡೆ ಮೊದಲ ಪಟ್ಟಿ ಪ್ರಕಟವಾಗುವಂತ ಒಂದು ಸಾಧ್ಯತೆ ಇರುವುದರಿಂದಾಗಿ ಈಗ ಪ್ರಕ್ರಿಯೆ ಶುರುವಾಗಿರುವಂತದ್ದು. ಪೃಥ್ವಿರಾಜ್, ನೋಡೋಣ, ಇದು ದೇಶದಲ್ಲೇ ಮೊದಲ ಬಾರಿಗೆ ಬಿಜೆಪಿ ಈ ರೀತಿಯಾಗಿ ಪ್ರಯೋಗ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಮೊದಲ ಬಾರಿಗೆ ಇಲ್ಲೂ ಕೂಡ ಹೊಸದಾಗಿ ಒಂದು ಪ್ರಯೋಗ ಮಾಡಿತ್ತು. ಅರ್ಜಿಯನ್ನ ಆಹ್ವಾನಿಸುವ ಮುಖಾಂತರ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಜನ ಇದ್ದಾರೆ ಅಭ್ಯರ್ಥಿಗಳು ಅನ್ನುವಂಥದ್ರ ಬಗ್ಗೆ ಒಂದು ತಿಳ್ಕೊಳ್ಳುವಂತ ಪ್ರಯತ್ನ. ಮತ್ತೆ 2 ಲಕ್ಷ ರೂಪಾಯಿ ಬೇರೆ ಅವರು ಹಾಕಿದ್ರು ಅರ್ಜಿಗೋಸ್ಕರ, ಇಷ್ಟನ್ನ ಕಟ್ಟಬೇಕು ಅಂತ. ನೋಡೋಣ ಯಾವ ರೀತಿಯಾಗಿ ಈ ಆಯ್ಕೆ ಪ್ರಕ್ರಿಯೆಗಳು ಸಕ್ಸಸ್ ಆಗುತ್ತೆ ಅಂತ. ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೆ ಹೋಗೋಣ. ಜೈಲಿನಲ್ಲಿ ಇದ್ದುಕೊಂಡೆ ಎಲೆಕ್ಷನ್ ಟೈಮ್ ನಲ್ಲಿ ರೌಡಿಗಳು ತಮ್ಮ ಆಟ ಶುರು ಮಾಡಿದ್ದಾರೆ.
ಜೈಲಿನಿಂದಲೇ ಕೆಲ ಅಭ್ಯರ್ಥಿಗಳ ಪರವಾಗಿ ಧಮ್ಕಿಯನ್ನ ಹಾಕ್ತಾ ಇದ್ದಾರಂತೆ. ಇವ್ರ ಪರವಾಗಿ ನಿಂತ್ಕೊಳ್ಬೇಕು ನೀವು, ಅವ್ರ ಪರವಾಗಿ ಓಡಾಡಬಾರ್ದು ಅಂತೆಲ್ಲ ಧಮ್ಕಿಯನ್ನ ಹಾಕ್ತಾ ಇದ್ದಾರಂತೆ. ರೌಡಿಗಳು ಈ ರೀತಿಯಾಗಿ ಆಟ ಆಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಜೈಲಲ್ಲಿ ಇಟ್ಕೊಂಡು ದೂರುಗಳು ಬಂದಿದ್ದಾರೆ. ದೂರುಗಳು ಬಂದಂತ ಹಿನ್ನೆಲೆಯಲ್ಲಿ ಎಲ್ಲಾ ಜೈಲ್ಗಳಲ್ಲಿ ಪರಿಶೀಲನೆಗೆ ನಿರ್ಧಾರವನ್ನ ಮಾಡಲಾಗಿದೆಯಂತೆ. ಆಕ್ಚುಲಿ ಪೊಲೀಸರೇ ಕೆಲವೊಂದು ಕಡೆ ಈ ರೀತಿಯ ಅಕ್ರಮ ಚಟುವಟಿಕೆಗಳಿಗೆ ಆಸ್ಪದ ಕೊಟ್ಟಿರ್ತಾರೆ. ಯಾಕಂದ್ರೆ ಅವ್ರಿಗೆಲ್ಲ ಯಾವ ರೀತಿಯಾಗಿ ಫೋನ್ ಕೈ ಸೇರುತ್ತೆ, ಯಾವ ರೀತಿಯ ಕಾಂಟ್ಯಾಕ್ಟ್ ಮಾಡ್ತಾರೆ, ಅದೆಲ್ಲವೂ ಕೂಡ ಜೈಲ್ನಲ್ಲಿರುವಂತ ಸಾಕಷ್ಟು ಜನ ಸಿಬ್ಬಂದಿ ವರ್ಗದವರು ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರ್ತಾರೆ. ಬಿಕಾಸ್ ಅವರಿಗೆ ಏನೇನು ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು, ಮಾಮೂಲಿಗಳನ್ನ ಕೊಡ್ತಾ ಇರ್ತಾರೆ ಜೈಲಲ್ಲಿ ಇದ್ಕೊಂಡೇನೆ. ಸೊ ಹೀಗಾಗಿನೇ ಈ ಅಕ್ರಮ ಚಟುವಟಿಕೆಗಳಿಗೆ ಆಸ್ಪದ ಆಗಿರುತ್ತೆ. ಅದು ಎಲೆಕ್ಷನ್ ಟೈಮ್ ಬೇರೆ. ಮೊನ್ನೆ ಅಷ್ಟೇ ನಿಮಗೆ ತೋರಿಸ್ತಾ ಇದ್ವಿ, ಸಾಕಷ್ಟು ಜನ ರೌಡಿ ಶೀಟರ್ಗಳನ್ನ ಗಡಿಪಾರು ಮಾಡುವಂತ ಕೆಲಸವನ್ನ ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇತ್ತು. ಈಗ ಆಲ್ರೆಡಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಯಾರ್ಯಾರು ಪ್ರಮುಖ ರೌಡಿ ಶೀಟರ್ಗಳಿದ್ದಾರೆ ಅವರನ್ನ ಬೇರೆ ರಾಜ್ಯಕ್ಕೆ ಕಳಿಸಿಕೊಡುವಂತ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇತ್ತು. ಬಿಕಾಸ್ ಎಲೆಕ್ಷನ್ ಸಂದರ್ಭದಲ್ಲಿ ಅಹಿತಕರ ಘಟನೆಗಳಿಗೆ ಅವರು ಕಾರಣ ಆಗ್ತಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ಈ ಒಂದು ಕೆಲಸ ಏನಾಗ್ತಾ ಇದೆ ಅಂದ್ರೆ ಜೈಲಿನಿಂದ ಆಕ್ಟಿವ್ ಆಗಿ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಕಡಿವಾಣವನ್ನ ಹಾಕ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಂಗಾಧರ್, ಈಗ ಜೈಲಲ್ಲಿ ಇಟ್ಕೊಂಡೇ ಇಷ್ಟೆಲ್ಲ ಅಕ್ರಮ ಚಟುವಟಿಕೆಗಳಿಗೆ ಆಸ್ಪದ ನೀಡ್ತಾ ಇದ್ದಾರೆ ಅಂದ್ರೆ ಪೊಲೀಸ್ ಇಲಾಖೆಯ ತಪ್ಪು, ಅದರಲ್ಲಿ ಯಾವ ರೀತಿಯ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಕೂಡ ಇರುವಂತದ್ದು. ಸೊ ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕ್ಲಿಕ್ಕೆ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಮುಂದಾಗಿದೆ? ಎಸ್ ಪೃಥ್ವಿರಾಜ್, ರಾಜ್ಯ ವಿಧಾನಸಭಾ ಚುನಾವಣಾ ಸಮೀಪದ ಬೆನ್ನಲ್ಲೇ ಈಗ ಒಂದು ಕಡೆ ಪೊಲೀಸ್ ಇಲಾಖೆ ಜೊತೆಯಲ್ಲಿ ಈಗ ಚುನಾವಣಾ ಆಯೋಗಕ್ಕೂ ಕೂಡ ಸಾಕಷ್ಟು ದೂರುಗಳು ಕೂಡ ಬರ್ತಾ ಇರುವಂತದ್ದು. ಅಂದ್ರೆ ಸಿಂಡಲ್ಗಾ ಜೈಲ್ ಆಗಿರ್ಬೋದು, ಪರಪ್ನಗರ ಜೈಲ್ ಆಗಿರ್ಬೋದು, ಕೆಲ ಪ್ರಮುಖ ಜೈಲುಗಳಿಂದ ಅಲ್ಲಿ ಇರುವಂತ ರೌಡಿ ಆಕ್ಟಿವ್ ಇರುವಂತ ರೌಡಿಗಳಾಗಿರ್ಬೋದು, ಮತ್ತೆ ಅಲ್ಲಿನ ಜಾಮೀನಿಂದ ಬಿಡುಗಡೆ ಆದಂತವರಾಗಿರ್ಬೋದು, ಅವರು ಕೆಲವರು ಅಭ್ಯರ್ಥಿಗಳಿಗೆ ಥ್ರೆಟ್ ಮಾಡುವಂತದ್ದಾಗಿರೋದು, ಕೆಲ ಅಭ್ಯರ್ಥಿಗಳ ಪರವಾಗಿ ಮತದಾರರ ಕಾರ್ಯಕರ್ತರಿಗೆ ಬೆದರಿಕೆ ಹಾಕುವಂತಹ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ದೂರುಗಳು ಬಂದಿದೆ. ಅದರಲ್ಲಿ ಉತ್ತರ ಕರ್ನಾಟಕದ ಬಹುತೇಕವಾಗಿ ಅಲ್ಲಿನ ಕೆಲ ಜೈಲುಗಳಿಂದಲೂ ಕೂಡ ಕರೆಗಳು ಬರ್ತಾ ಇರೋ ಬಗ್ಗೆ ಆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಈಗ ಚುನಾವಣಾ ಆಯೋಗ ಜೊತೆಗೆ ಪೊಲೀಸ್ ಇಲಾಖೆಗೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಇಡೀ ರಾಜ್ಯದಂತ ಎಲ್ಲಾ ಕಾರಾಗೃಹಗಳಲ್ಲಿ ಪೊಲೀಸರು ಅಲ್ಲಿನ ಎಸ್ಪಿಗಳ ನೇತೃತ್ವದಲ್ಲಿ ಆಯಾ ಜಿಲ್ಲೆಯ ಎಸ್ಪಿಗಳು ಖುದ್ದಾಗಿ ಹೋಗಿ ಆ ಜೈಲಲ್ಲಿ ಪರಿಶೀಲನೆ ಮಾಡಬೇಕು. ಯಾವ್ಯಾವ ರೌಡಿಗಳು ಆಕ್ಟಿವ್ ಇದಾರೋ ಅವರ ಲಿಸ್ಟ್ ಔಟ್ ಮಾಡಿಕೊಂಡು ಎಲ್ಲಾ ರೌಡಿಗಳ ಅಲ್ಲಿನ ಚಲವನ್ನ ಆಗಿರ್ಬೋದು, ಮತ್ತೆ ಅಲ್ಲಿನ ಆಕ್ಟಿವಿಟೀಸ್ ಆಗಿರ್ಬೋದು, ಮತ್ತೆ ಅಲ್ಲಿ ಯಾವ ರೀತಿ ಇದ್ದಾರೆ ಪ್ರತಿಯೊಂದು ಬ್ಯಾರೆಕ್ಗಳಲ್ಲಿ ಪರಿಶೀಲನೆ ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ಸುತ್ತೋಲೆಯನ್ನು ಕೊಡಲಾಗಿರುವಂತದ್ದು. ಮತ್ತೆ ಕಮಿಷನರೇಟ್ ಮತ್ತೆ ಎಸ್ಪಿ ರೇಂಜ್ ಏನಿದೆ ಅಲ್ಲೆಲ್ಲವೂ ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಈಗ ಸದ್ಯಕ್ಕೆ ರಾಮನಗರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಮತ್ತೆ ಈ ಕೋಲಾರ ಕಾರಾಗೃಹಗಳಲ್ಲಿ ಈಗ ಆಲ್ರೆಡಿ ಅಲ್ಲಿನ ಎಸ್ಪಿಗಳು ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಈಗ ಮತ್ತೆ ಈಗ ಪರಪ್ಪನಗರ ಮತ್ತೆ ಹಿನ್ನಲಗ ಜೈಲ್ ಏನಿದೆ ಅದನ್ನ ಈ ವಾರದಲ್ಲಿ ಪರಿಶೀಲನೆ ಮಾಡೋಕೆ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡಿಕೊಂಡಿರುತ್ತದೆ. ಕಾರಣ ಇಷ್ಟೇ, ಈಗ ಪ್ರಮುಖವಾಗಿ ಯಾವುದೇ ಚುನಾವಣೆ ಬಂತಂದ್ರೂ ಸಹ ರೌಡಿಗಳು ಆಕ್ಟಿವ್ ಆಗ್ತಾರೆ, ಮತ್ತೆ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡುವಂತದ್ದು, ಯಾರಾದ್ರೂ ಅಪೋಸಿಟ್ ಇದ್ರೆ ಅಂತವ್ರನ್ನ ಥ್ರೆಟ್ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಹೀಗಾಗಿ ಈಗ ಸದ್ಯ ಈಗ ಚುನಾವಣೆ ಬರ್ತಾ ಇದ್ದಂತೆ ಎಲ್ಲ ರೌಡಿಗಳು ಆಕ್ಟಿವ್ ಆಗಿದ್ದಾರೆ. ಹೀಗಾಗಿ ಅವ್ರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ, ಯಾರ್ಯಾರು ಜಾಮೀನಿಂದ ಬಿಡುಗಡೆ ಆಗಿದ್ದಾರೆ ಅಂತವ್ರಿಗೆ ಈಗ ಬೆಂಗಳೂರಲ್ಲಿ ಸಿಸಿಬಿ ಪೊಲೀಸರು ರೌಡಿಗಳಿಗೆ ಬಿಸಿ ಮುಟ್ಟಿಸೋ ಕೆಲಸವನ್ನು ಆಲ್ರೆಡಿ ಈಗ ಪ್ರಾರಂಭ ಆಗಿದ್ದಾರೆ. ಅದ್ರ ಜೊತೆಲಿ ಈಗ ಜೈಲಿನ ಒಳಗಡೆ ಇರುವಂತವ್ರು ಏನಿದ್ದಾರೆ ಆ ಜೈಲಿನ ಒಳಗಡೆ ಇರುವಂತರು ಕೂಡ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಬ್ಯಾರೆಕ್ಗಳಲ್ಲಿ ಮತ್ತೆ ಜೈಲಾಧಿಕಾರಿಗಳ ಸಹಯೋಗದಲ್ಲಿ ಅಲ್ಲಿಗೆ ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ ಈಗ ಏನ್ ಸುತ್ತೋಲೆನ ಹೊರಡಿಸಿದ್ದಾರೆ. ಈಗ ಕಮಿಷನರೇಟ್ ವ್ಯಾಪ್ತಿ ಮತ್ತೆ ಎಸ್ಪಿ ರೇಂಜ್ ಅಧಿಕಾರಿಗಳು ಕೂಡ ಅಲ್ಲಿ ಕಾರಾಗೃಹ ಅಧಿಕಾರಿಗಳ ಜೊತೆ ಸೇರ್ಕೊಂಡು ಅಲ್ಲಿ ಪರಿಶೀಲನೆ ಮಾಡಿ ಮತ್ತೆ ದಾಳಿ ಮಾಡುವ ಮೂಲಕವಾಗಿ ಅಲ್ಲಿ ಬ್ಯಾರೆಕ್ಗಳಲ್ಲಿ ಏನೊಂದು ತಲಾಶ್ ಮಾಡುವಂತಹ ಕೆಲಸಕ್ಕೆ ಮತ್ತೆ ಅಲ್ಲಿ ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ ಈಗ ಮುಂದಾಗಿರುವಂತದ್ದು. ನೋಡೋಣ ಯಾವ ರೀತಿಯ ಕಡಿವಾಣ ಆಗ್ತಾರೆ ಅಂತ. ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೆ ಹೋಗೋಣ. ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟಗಳಲ್ಲಿ ಒಂದು ಅಂತ ಕರೆಸ್ಕೊಳ್ಳುತ್ತೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಇದರಿಂದ ಏಪ್ರಿಲ್ 15ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಇರುತ್ತೆ. 3305 ಪರೀಕ್ಷಾ ಕೇಂದ್ರಗಳಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈ ಬಾರಿ ಎಕ್ಸಾಮ್ ಬರೆಯಲಿದ್ದಾರೆ 8,42,000 ವಿದ್ಯಾರ್ಥಿಗಳು. ಪರೀಕ್ಷಾ ಕೇಂದ್ರಕ್ಕೆ ತೆರಳಲಿಕ್ಕೆ ಉಚಿತ ಬಸ್ ಸೇವೆಯನ್ನ ಕೂಡ ನೀಡಲಾಗ್ತಾ ಇದೆ. ಈ ವರ್ಷವೂ ಕೊರೋನಾ ಬ್ಯಾಚ್ ಅಂತ ಪರಿಗಣನೆ ಮಾಡಲಾಗ್ತದೆ. ಕೊರೋನಾ ಬ್ಯಾಚ್ ಅಂತ ಪರಿಗಣನೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಭಾಷೆವಾರು ಹಾಗೆ ಕೋರ್ ಸಬ್ಜೆಕ್ಟ್ಗಳು ಸೇರಿದಂತೆ 3 ವಿಷಯಗಳಿಗೆ 10% ಗ್ರೇಸ್ ಮಾರ್ಕ್ಸ್ ಅನ್ನ ನೀಡಲಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶರಣು ಹಂಪಿ, ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನುವಂಥದ್ದು. ಸೊ
ಸೊ ಯಾವ ರೀತಿಯಾಗಿ ಶಿಕ್ಷಣ ಇಲಾಖೆ ಇದಕ್ಕೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನಡೆಸುವಂತ ನಿಟ್ಟಿನಲ್ಲಿ ಸಜ್ಜುಗೊಂಡಿದೆ, ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ? ಪೃಥ್ವಿರಾಜ್, ನಿಜ ವಿದ್ಯಾರ್ಥಿಗಳ ಜೀವನದಲ್ಲಿ ಪ್ರಮುಖ ಘಟ್ಟ ಮತ್ತು ಮೊದಲ ಪಬ್ಲಿಕ್ ಪರೀಕ್ಷೆ ಅನ್ನೋ ರೀತಿಯಾಗಿ ಬಿಂಬಿತವಾಗಿದ್ದು SSLC. ಈಗ 5 ಮತ್ತು 8ನೇ ತರಗತಿಯ ಪರೀಕ್ಷೆಗಳು ಕೂಡ ಪಬ್ಲಿಕ್ ಪರೀಕ್ಷೆ ಆಗಿದೆ. ಆದ್ರೆ SSLC ಪರೀಕ್ಷೆ ಬಹಳ ಪ್ರಮುಖವಾದಂತಹ ಘಟ್ಟ ವಿದ್ಯಾರ್ಥಿಯ ದೆಸೆಯಲ್ಲಿ. ಈ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ SSLC ಪರೀಕ್ಷೆಗಳು ಇಂದಿನಿಂದ ಆರಂಭ ಆಗಲಿದೆ. ಏಪ್ರಿಲ್ 15ನೇ ತಾರೀಕುವರೆಗೂ ಕೂಡ ಪರೀಕ್ಷೆಗಳು ನಡೆಯಲಿದೆ. ಇಂದು ಪ್ರಥಮ ಭಾಷೆ ಪರೀಕ್ಷೆ ಇರೋದು. ಸೊ ಇದರ ಜೊತೆಗೆ ಬೇರೆ ಬೇರೆ ಪರೀಕ್ಷೆಗಳು ಕೂಡ ನಡೆಯಲಿದೆ. ಸೊ ಆ ಪರೀಕ್ಷೆಗಳ ಹಿನ್ನೆಲೆಯಲ್ಲಿ ಇಂದು ಸಾಕಷ್ಟು ರೀತಿಯಾದಂತಹ ಸೂಕ್ತ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಚುನಾವಣೆಯ ಜೊತೆಗೆ ಪರೀಕ್ಷೆಗಳು ಕೂಡ ಈ ಸಾರಿ ನಡೀತಾ ಇರೋದು. ಇದರ ಹಿನ್ನೆಲೆಯಲ್ಲಿ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತಲೂ ಕೂಡ 200 ಮೀಟರ್ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ದಾರೆ ಮತ್ತು ಪರೀಕ್ಷಾ ಕೇಂದ್ರದ ಸುತ್ತಲೂ ಕೂಡ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಯಾಕಂದ್ರೆ ಪರೀಕ್ಷಾ ಕೇಂದ್ರಕ್ಕೆ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ 9 ಗಂಟೆಗೆ ಎಂಟ್ರಿ ಆಗಬೇಕು. ಅಲ್ಲಿವರೆಗೂ ಕೂಡ ಪರೀಕ್ಷೆ ಬರೀಲಿಕ್ಕೆ ಬರುವಂತ ವಿದ್ಯಾರ್ಥಿಗಳಿಂದರೆ ಹೊರಗಡೆ ಇರಬೇಕಾಗತ್ತೆ. ಸದ್ಯಕ್ಕೆ ವಿದ್ಯಾರ್ಥಿಗಳು ಯಾರು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. CCTV ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಮತ್ತು ಪರೀಕ್ಷಾ ಕೇಂದ್ರಕ್ಕೆ ಬರುವಂತ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಸೇವೆಯನ್ನು ಕೂಡ ಮಾಡಿದ್ದಾರೆ ಮತ್ತು ಸಮವಸ್ತ್ರವನ್ನ ಧರಿಸಿ, ಯಾವ ಶಾಲೆಯ ಸಮವಸ್ತ್ರ ಇರುತ್ತೆ ಆ ಸಮವಸ್ತ್ರವನ್ನ ಧರಿಸಿ ಕಡ್ಡಾಯವಾಗಿ ಬರಬೇಕಾಗತ್ತೆ. ಹಿಜಾಬ್ ಕಳೆದ 2 ವರ್ಷಗಳಿಂದನೂ ಕೂಡ ಸಾಕಷ್ಟು ರೀತಿಯಾಗಿ ಕಾಂಟ್ರವರ್ಸಿ ಆಗಿತ್ತು. ಹಿಜಾಬ್ ಧರಿಸಿ ಪರೀಕ್ಷಾ ಕೇಂದ್ರಕ್ಕೆ ಬರುವಂತಿಲ್ಲ. ಪರೀಕ್ಷಾ ಕೇಂದ್ರದವರೆಗೂ ಕೂಡ ಬರಲಿಕ್ಕೆ ಅವಕಾಶ ಇದೆ ಹಿಜಾಬ್ ಅನ್ನ ಧರಿಸಿ. ಆದ್ರೆ ಅಲ್ಲಿಂದ ಹಿಜಾಬ್ ಅನ್ನ ಕಳಿಸಿ ಅವರು ಪರೀಕ್ಷಾ ಕೇಂದ್ರಕ್ಕೆ ಬರಬೇಕಾಗತ್ತೆ. ಇದು ಕೋರ್ಟ್ ಸೂಚನೆ ಕೂಡ ಇರೋದು. ಒಟ್ಟು ಸಾಕಷ್ಟು ರೀತಿಯಾದಂತಹ ಭದ್ರತೆಗಳು ಇರೋದು ಕಂಡು ಬರ್ತಾ ಇದೆ. 8,42,000 ಜನ ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನ ಬರಲಿದ್ದಾರೆ. ಇದರಲ್ಲಿ ಪುನರಾವರ್ತಿತ ವಿದ್ಯಾರ್ಥಿಗಳಿದ್ದಾರೆ, ಖಾಸಗಿ ವಿದ್ಯಾರ್ಥಿಗಳಿದ್ದಾರೆ, ಖಾಸಗಿ ಪುನರಾವರ್ತಿತ ವಿದ್ಯಾರ್ಥಿಗಳಿದ್ದಾರೆ. ಇದರ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ 2010ಕ್ಕಿಂತಲೂ ಹಿಂದೆ ಇರುವಂತಹ ವಿದ್ಯಾರ್ಥಿಗಳು ಕೂಡ 301 ಜನ ವಿದ್ಯಾರ್ಥಿಗಳಿದ್ದಾರೆ ಮತ್ತು 15 ಜನ ವಿದ್ಯಾರ್ಥಿಗಳು ಕಳೆದ 15 ವರ್ಷದ ಹಿಂದೆ ಎಕ್ಸಾಮ್ ಬರಿಬೇಕಾಗಿತ್ತು, ಅವರು ಎಕ್ಸಾಮ್ ಬರೆದಿದ್ದಿಲ್ಲ. ಸೊ ಈಗ SSLC ಎಕ್ಸಾಮ್ ಅನ್ನ ಬರೀಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅಂತ ವಿದ್ಯಾರ್ಥಿಗಳು ಕೂಡ ಈ ಪರೀಕ್ಷೆಯಲ್ಲಿ ಭಾಗಿಯಾಗ್ತಾ ಇರೋದು ಮತ್ತೊಂದು ವಿಶೇಷ. ಇದರ ಜೊತೆಗೆ ಈ ಬಾರಿ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷಾ ಮೇಲ್ವಿಚಾರಕರು ಏನಿರ್ತಾರೆ ಅವರು ಕೂಡ ಆಂಡ್ರಾಯ್ಡ್ ಫೋನ್ ಅನ್ನ ಬಳಸುವಂತಿಲ್ಲ. ಬೇಸಿಕ್ ಸೆಟ್ಗಳನ್ನ ಬಳಸಬೇಕಾಗತ್ತೆ. ಪರೀಕ್ಷಾ ಕೇಂದ್ರದ ಒಳಗಡೆ ವಿದ್ಯಾರ್ಥಿಗಳಿಗಂತೂ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಯಾವನು ಕೂಡ ಬಳಸದೆ ಎಕ್ಸಾಮ್ ಅನ್ನ ಬರಿಬೇಕು. ಸೊ ಆ ಕಾರಣಕ್ಕಾಗಿ ಈ ಪರೀಕ್ಷಾ ಮೇಲ್ವಿಚಾರಕರು ಕೂಡ ಆಂಡ್ರಾಯ್ಡ್ ಫೋನ್ ಅನ್ನ ಬಳಸೋದನ್ನ ನಿಷೇಧ ಮಾಡಿದೆ. ವಿದ್ಯಾರ್ಥಿಗಳು ಹೆದರುವಂತ ಅವಶ್ಯಕತೆ ಏನಿಲ್ಲ. ಕಳೆದ 1 ವರ್ಷದಿಂದ ಏನು ಓದಿದ್ದಾರೆ ತುಂಬಾ ಈಸಿಯಾಗಿ, ಕಂಫರ್ಟ್ ಆಗಿ ಮತ್ತು ಯಾವುದೇ ಭಯ ಪಡದೆ ಪರೀಕ್ಷೆಯನ್ನ ಬರೀಲಿಕ್ಕೆ ಏನೆಲ್ಲ ತಯಾರಿಗಳನ್ನ ಮಾಡಬೇಕು ಪರೀಕ್ಷಾ ಮಂಡಳಿ, ಶಿಕ್ಷಣ ಇಲಾಖೆ ಮಾಡಿದೆ. ವಿದ್ಯಾರ್ಥಿಗಳು ಯಾವುದೇ ರೀತಿಯಾಗಿ ಆತಂಕ, ಭಯ ಪಡದೆ ಪರೀಕ್ಷೆಯನ್ನ ಬರೀಲಿ. ಇದು ನ್ಯೂಸ್ 18ನ ಆಶಯ ಮತ್ತು ವಿಶಸ್ ಕೂಡ. ಪೃಥ್ವಿರಾಜ್, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ವಿದ್ಯಾರ್ಥಿ ಜೀವನದ ಪ್ರಮುಖ ಘಟ್ಟ. SSLC ಪರೀಕ್ಷೆಯನ್ನ ಬರಿತಾ ಇರುವಂತ ಎಲ್ಲಾ ವಿದ್ಯಾರ್ಥಿಗಳು ಯಾವುದೇ ಟೆನ್ಷನ್ ಇಲ್ದಲೆ ಆರಾಮಾಗಿ ಕೂತ್ಕೊಂಡು ನಿಮ್ಗೆ ಎಷ್ಟು ಗೊತ್ತು ಅಷ್ಟನ್ನ ನೀಟಾಗಿ ಬರೆದು ಬನ್ನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ನ್ಯೂಸ್ 18 ಕನ್ನಡದಿಂದ ಮುಂದಿನ ಸುದ್ದಿಗೆ ಹೋಗೋಣ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೋಲಾರಕ್ಕೆ ಹೋಗಬೇಕಾಗಿತ್ತು ಇವತ್ತು, ಆದ್ರೆ ಕೋಲಾರದ ಪ್ರವಾಸ ರದ್ದಾಗಿದೆ. ನಾಳೆಗೆ ಮುಂದೂಡಲಾಗಿದೆ. ಏಪ್ರಿಲ್ 5ರಂದು ಕೋಲಾರದಲ್ಲಿ ರಾಹುಲ್ ಗಾಂಧಿ ಸತ್ಯಮೇವ ಜಯತೆ ಸಮಾವೇಶ ನಡೆಯಲಿದೆ. ನಾಳೆ ಸಿದ್ದರಾಮಯ್ಯನವರು ಸಿದ್ಧತೆಯನ್ನ ಪರಿಶೀಲನೆ ಮಾಡಲಿದ್ದಾರೆ. ಸಮಾವೇಶದ ಸ್ಥಳ ವೀಕ್ಷಣೆ ಬಳಿಕ ನಾಳೆನೇ ಕಾರ್ಯಕರ್ತರ ಸಭೆಯನ್ನ ಕೂಡ ಮಾಡಲಿದ್ದಾರೆ. ಕೋಲಾರ ನಗರದ ಟಮಕ ಬಳಿ ಏಪ್ರಿಲ್ 5ಕ್ಕೆ ಬೃಹತ್ ಸಮಾವೇಶ ನಡೆಯಲಿದೆ. ನಾಳೆಯ ಭೇಟಿ ವೇಳೆ ಕೋಲಾರ ಸ್ಪರ್ಧೆ ಬಗ್ಗೆ ಸಿದ್ದರಾಮಯ್ಯನವರು ಅಂತಿಮವಾದಂತ ನಿರ್ಧಾರವನ್ನ ಕೈಗೊಳ್ಳುವಂತ ನಿರೀಕ್ಷೆ ಇದೆ. ಅವರು ಹೇಳಿದ್ದಾರೆ ಕೋಲಾರದಲ್ಲೂ ಕೂಡ ನಿಂತ್ಕೊಬೇಕು ಅನ್ಕೊಂಡಿದ್ದೀನಿ, ಹೈಕಮಾಂಡ್ ಓಕೆ ಅಂದ್ರೆ ಅಲ್ಲೂ ಕೂಡ ನಿಂತ್ಕೊಳ್ತೀನಿ. 2 ಕಡೆ ನಿಂತ್ಕೊಳ್ಳುವಂತ ಒಂದು ಆಶಯವನ್ನ ವ್ಯಕ್ತಪಡಿಸಿರುವಂತದ್ದು, ಒಂದು ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ನೋಡೋಣ, ಈ ಬಾರಿನೂ ಕೂಡ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಓಕೆ ಅನ್ನುತ್ತಾ ಸಿದ್ದರಾಮಯ್ಯನವರಿಗೆ ಕಾದ್ ನೋಡ್ಬೇಕು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ HD ಕುಮಾರಸ್ವಾಮಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ JDS ನಲ್ಲಿದ್ದಾಗ ದೇವೇಗೌಡರನ್ನ ಕಾಲಲ್ಲಿ ಒತ್ಕೊಂಡು ಕೂರ್ತಾ ಇದ್ರು, ಬಾಳೆಗಾರಿಕೆ ಮಾಡುತ್ತಾ ದೇವೇಗೌಡರನ್ನ ಎದುರಿಸಿಟ್ಟುಕೊಂಡಿದ್ರು ಅಂತ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ನಾವು ಸ್ಟೇಜ್ ಹಾಕಬೇಕು, ಜನ ಸೇರಿಸಬೇಕು, ಇವ್ರು ಬಂದು ಭಾಷಣ ಮಾಡ್ಕೊಂಡು ಹೋಗ್ಬೇಕು. ಇದೇ ವೇಳೆ ಸಿದ್ದರಾಮಯ್ಯನವರಿಗೆ ಸವಾಲನ್ನ ಹಾಕಿರುವಂತ HD ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ತೊರೆದು ಬೇರೆ ಪಕ್ಷವನ್ನ ಕಟ್ಟಿ
2 ಸೀಟು ಗೆದ್ದು ತೋರಿಸ್ಲಿ ನೋಡೋಣ ಅಂತ ಮತ್ತೊಮ್ಮೆ ಪದೇ ಪದೇ ಈ ಒಂದು ಸವಾಲನ್ನ ಹಾಕ್ತಾ ಇದ್ದಾರೆ. ಇದಕ್ಕೆ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ನಾನ್ ಯಾಕ್ರಿ ಹೊಸ ಪಕ್ಷ ಕಟ್ಲಿ, ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಇಲ್ಲಿಂದಾನೇ ನಿವೃತ್ತಿ ಆಗ್ತೀನಿ ಅಂತ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಹೇಳಿದ್ದಾರೆ. ನಲ್ಲಿ ಇದ್ದಾಗ ಅವರ ಪಾಳೆಗಾರಿಕೆ ಯಾವ ರೀತಿ ಪಾಳೆಗಾರಿಕೆ ನಡೆಸಿದಾರೆ ಗೊತ್ತಿದೆ ನನಗೆ. ಸ್ಟೇಜ್ ಮೇಲೆ ನಾವು ಜನ ಸೇರಿಸಬೇಕು, ಸ್ಟೇಜ್ ಹಾಕಬೇಕು, ಬಂದು ಕೂತ್ಕೊಂಡ್ಬಿಟ್ಟು ಭಾಷಣ ಮಾಡಬೇಕು, ಈ ಕಾಲ ಮೇಲೆ ಕಾಲು ಹಾಕೊಂಡು ದೇವೇಗೌಡರು ಒದಿಬೇಕು ಚಪ್ಪಲಿ ಹಾಕೊಂಡು. ಕಣ್ಣಾರೆ ನೋಡಿದ್ವಿ ದೃಶ್ಯ. ಯಾವತ್ರಿ ನನ್ನ ಪಕ್ಷದಲ್ಲಿ ಇದ್ದಾಗ ನೀವು ಯಾವತ್ತಾದ್ರು ದೇವೇಗೌಡರು ಮಕ್ಕಳನ್ನ ಮುಂದ್ಗಡೆ ನಿಲ್ಲಿಸ್ಕೊಂಡಿದ್ದಾರೆ ನಿಮ್ಮ ಮೀಟಿಂಗ್ಗಳಲ್ಲಿ? ನೀವು ಹೇಳಿದ್ದೇ ನಡೀತಾ ಇಲ್ಲ, ನೀವಿರೋವರೆಗಿಲ್ಲಿ. ಸುಳ್ಳು ಹೇಳಕ್ಕೆ ಒಂದು ಇತಿಮಿತಿ ಇದೆ. ನಾವು ದೂರದಲ್ಲಿಲ್ಲ, ರಸ್ತೆಯಲ್ಲಿ ನಿಂತಿರೋ. ನೀವು ಪಕ್ಷ ಮುಗಿಸಿ ಕೊಟ್ಟಾಗ ಜವಾಬ್ದಾರಿ ತಗೊಂಡಿದ್ದೀವಿ. ಈ ಪಕ್ಷದೊಳಗೆ ಪಾಳೆಬಾರಿಕೆ ಮಾಡ್ತಾರೆ. ನೀವು ದೇವೇಗೌಡರನ್ನ ಎದುರಿಸಿ ಇಟ್ಕೊಂಡಿದ್ರಿ. ಒಂದು ಬ್ಯಾನರಲ್ಲಿ ನಿಮ್ಮ ಫೋಟೋ ಇಲ್ಲ ಅಂದರೆ ಸಭೆಗೆ ಬರಲ್ಲ ಅಂತ ಒಂದು ಸಲ ಕೂತ್ಕೊಂಡ್ರೆ ನೀವು. ಯಾವುದು ಮಿಸ್ ಆಗಿ ಸಾವಿರಾರು ಬ್ಯಾನರ್ ಮಾಡಿಸಿದ್ರಲ್ಲಿ ಒಂದು ಬ್ಯಾನರಲ್ಲಿ ಇವ್ರು ಫೋಟೋ ಹಾಕಿಲ್ಲ ಅಂತ ಸಭೆಗೆ ಬರಲ್ಲ ಅಂತ ಹೇಳಿದವರು. ಇವತ್ತು ಈ ಚಾಲೆಂಜ್ ತಗೊಂಡು ಹೊರಟಿರೋದು ಈ ಕಾಂಗ್ರೆಸ್. ಈಗ ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ, ಅವ್ರಿಗೆ ಒಂದು ಕೆಲಸ ಮಾಡೋಕೆ ಕೇಳಿ, ಕಾಂಗ್ರೆಸ್ ಬಿಟ್ಟು ಒಂದು ಬೇರೆ ಪಕ್ಷ ಕಟ್ಟಿ 2 ಸೀಟ್ ತರ ಕೇಳಿ ನೋಡೋಣಂತೆ. ಕೆ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು, ಅಂದ್ರೆ ಕುಮಾರಸ್ವಾಮಿ ಮಾತನಾಡುವಂತ ಸಂದರ್ಭದಲ್ಲಿ ದೇವೇಗೌಡರನ್ನ ಎದುರಿಸಿ ಇಟ್ಕೊಂಡಿದ್ರು ಅಂತ ಮಾತಾಡ್ತಾ ಇದ್ರು. ಅದು ಎಷ್ಟು ಮಟ್ಟಿಗೆ ದೇವೇಗೌಡರನ್ನ ಎದುರಿಸಿ ಇಟ್ಕೊಂಡಿದ್ರು ಗೊತ್ತಿಲ್ಲ. ಅದಾದ್ಮೇಲೆ ಕಾಲಲ್ಲಿ ಹೊತ್ಕೊಂಡು ಬೇರೆ ಕುತ್ಕೊಳ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಅದು ದೇವೇಗೌಡರನ್ನ, ದೇವೇಗೌಡರು ಸುಮ್ಮನಿರುವಂತ ವ್ಯಕ್ತಿನ ಅಲ್ವೇ ಇಲ್ಲ. ಬಟ್ ಗೊತ್ತಿಲ್ಲ ಏನಾಗಿದೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇನ್ನು ಸಾಕಷ್ಟು ಸುದ್ದಿಗಳಿದಾವೆ ಟಾಪ್ 8 ನಲ್ಲಿ, ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಚಿಕ್ಕಮಗಳೂರಿನ ಮೂಡಿಗೆರೆ ಶಾಸಕ ಎಂಪಿ ಕುಮಾರಸ್ವಾಮಿಗೆ ಚೆಕ್ ಬೌನ್ಸ್ ಕೇಸ್ನಲ್ಲಿ ಸಂಕಷ್ಟ ಎದುರಾಗಿದೆ. ಶಾಸಕರನ್ನ ಬಂಧಿಸುವಂತೆ ಜನಪ್ರತಿನಿಧಿಗಳ ನ್ಯಾಯಾಲಯ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿದೆ. ಅಲ್ಲದೆ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಚಿಕ್ಕಮಗಳೂರು ಎಸ್ಪಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಈ ಹಿಂದೆ ಚಿಕ್ಕಮಗಳೂರು ಮೂಲದ ಹೂವಪ್ಪ ಗೌಡ ಅನ್ನೋರು ಶಾಸಕ ಎಂಪಿ ಕುಮಾರಸ್ವಾಮಿ ವಿರುದ್ಧ ಚೆಕ್ ಬೌನ್ಸ್ ಕೇಸ್ ಅನ್ನ ದಾಖಲು ಮಾಡಿದ್ರು. 30 ದಿನಗಳಲ್ಲಿ 1,38,00,000 ಹಣವನ್ನ ಪಾವತಿ ಮಾಡುವಂತೆ ಈ ಹಿಂದೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಸಚಿವೆ ಶಶಿಕಲಾ ಜೊಲ್ಲೆ ನೀತಿ ಸಂಹಿತೆ ಉಲ್ಲಂಘಿಸಿ ಸಾವಿರಾರು ಮಹಿಳೆಯರಿಗೆ ಭರ್ಜರಿ ಗಿಫ್ಟ್ ಅನ್ನ ನೀಡಿರುವಂತಹ ಆರೋಪ ಕೇಳಿ ಬಂದಿದೆ. ಮಹಿಳಾ ಮಂಡಳಿ ಅಧ್ಯಕ್ಷೆಯೂ ಆಗಿರುವಂತಹ ಶಶಿಕಲಾ ಜೊಲ್ಲೆ ನಿಪ್ಪಾಣಿ ಪಟ್ಟಣದಲ್ಲಿ ಮಹಿಳೆಯರಿಗಾಗಿ ಅರಿಶಿನ ಕುಂಕುಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಈ ವೇಳೆ ಕಾರ್ಯಕ್ರಮಕ್ಕೆ ಬಂದಿದ್ದ ಎಲ್ಲಾ ಮಹಿಳೆಯರಿಗೂ ಊಟವನ್ನ ಹಾಕಿಸಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಚುನಾವಣಾ ಅಧಿಕಾರಿಗಳು ಕೇಸನ್ನ ದಾಖಲು ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತ 8,90,000 ರೂಪಾಯಿ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಕಾರವಾರ ತಾಲೂಕಿನ ಮಾಜಾಳಿ ಬಳಿ ವಾಹನ ತಪಾಸಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಉಡುಪಿಯ ಉದ್ಯಮಿ ಅನೂಪ್ ಎಂಬುವರಿಗೆ ಸೇರಿದ ಹಣ ಕೊಂಡೊಯ್ಯಲಾಗ್ತಾ ಇತ್ತು. ಚಿತ್ತಕುಲ ಪೊಲೀಸರು ಹಣ ವಶಕ್ಕೆ ಪಡೆದು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ವಿಜಯಪುರ ಜಿಲ್ಲೆಯ ಚಡಚಣ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಕಾರ್ನಲ್ಲಿ ಸಾಗಿಸ್ತಾ ಇದ್ದಂತ 480 ಗ್ರಾಂ ಚಿನ್ನಾಭರಣ 6 ಲಕ್ಷ ನಗದು ವಶಪಡಿಸಿಕೊಂಡಿದ್ದಾರೆ. ಕಾರ್ನಲ್ಲಿದ್ದಂತ ಸುಲಾಪುರ ನಿವಾಸಿ ವಿಜಯ ಪಡೋಳಕರ ಎಂಬುವರನ್ನ ವಶಕ್ಕೆ ಪಡೆಯಲಾಗಿದೆ. ಚಿನ್ನಾಭರಣ ಹಾಗೂ ನಗದು ಮೂಲದ ಕುರಿತು ವಿಚಾರಣೆ ಮುಂದುವರೆದಿದೆ. ಶ್ರೀರಾಮನವಮಿ ಹಿನ್ನೆಲೆಯಲ್ಲಿ ಯಾದಗಿರಿಯ ಸುರಪುರದಲ್ಲಿ ಮೆರವಣಿಗೆ ವೇಳೆ ಗುಂಪು ಘರ್ಷಣೆ ನಡೆದಿದೆ. ಮೆರವಣಿಗೆ ಸಂದರ್ಭದಲ್ಲಿ ಕಾಲು ತುಳಿದ್ರು ಅಂತ ಜಗಳ ಶುರುವಾಗಿದ್ದು ಗುಂಪುಗಳ ಘರ್ಷಣೆ ನಡೆದಿದೆ. ಈ ವೇಳೆ ಜನರನ್ನ ನಿಯಂತ್ರಿಸಲಾಗದೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಡಿಜೆ ಸೌಂಡ್ ಅನ್ನ ಹಾಕಿ ಡ್ಯಾನ್ಸ್ ಮಾಡ್ತಾ ಇದ್ದಂತ ವೇಳೆ ಗಲಾಟೆ ನಡೆದಿದೆ. ಟಾಪ್ 8 ನಲ್ಲಿ ಇನ್ನೂ 8 ಸುದ್ದಿ ಬಾಕಿ ಇದೆ. ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.